ನಮಸ್ಕಾರ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಪದವಿ ಕಾಲೇಜಿಗೆ ಭೇಟಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೇ ಇರುವುದಕ್ಕೆ ಅಧಿಕಾರಿಗಳ ತರಾಟೆ. ಎಸ್ಐಆರ್ ಪ್ರಕ್ರಿಯೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಹಕರಿಸಲು ಡಿಸಿ ಪೂವಿತ ಎಸ್ ಮನವಿ. ಜುಲೈ 14ರಂದು ಕವಿತಾಳದಲ್ಲಿ ನಡೆಯಲಿರುವ ಕೆ ಶಿವನಗೌಡ ನಾಯಕ್ ಇವರ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲ. ಬಸವರಾಜ್ ಕಳಸ್. ಮದರ್ಕಲ್ ಗ್ರಾಮದಲ್ಲಿ ಅವಧೂತ ಸ್ವಾಮಿ ಎಂದು ಸ್ವಯಂ ಘೋಷಿತ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ. ತನಿಖೆಗೆ ಶಿವಗೇನಿ ಒತ್ತಾಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರೋಧಿಸಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಡಿಸಿ ಕಚೇರಿ ಮುತ್ತಿಗೆ ಯತ್ನ. ಮತ್ತು ಹಂಚಿನಾಳ ಕ್ಯಾಂಪಿನಲ್ಲಿ ಕೊಲೆ ಪ್ರಕರಣ, 6 ಜನರ ಬಂಧನ. ನಗರದ ಸಿದ್ದರಾಂಪುರದಲ್ಲಿ 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಸರ್ಕಾರಿ ಮಾದರಿ ಪದವಿ ಕಾಲೇಜು ಕಟ್ಟಡಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಮಾದರಿ ಪದವಿ ಕಾಲೇಜು ಇವರ ಸಹಯೋಗದಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ, ಉನ್ನತ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅನುದಾನದ ಅಡಿಯಲ್ಲಿ ಕಾಲೇಜು ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಈ ಕಾಲೇಜು ಕಟ್ಟಡದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಯಾವುದೇ ಕಾಮಗಾರಿ ಪ್ರಾರಂಭಿಸುವ ಮುಂಚೆ ಬೋರ್ವೆಲ್ ಹಾಕಿಸುವ ಪದ್ಧತಿ ಇದೆ. ಆದರೆ ಕಟ್ಟಡ ಪೂರ್ಣಗೊಂಡಿದ್ದರೂ ನೀರು ಸೌಲಭ್ಯವಿಲ್ಲ. ದೊಡ್ಡ ಕಟ್ಟಡವಿದ್ದು ಹೊರಗಿನಿಂದ ನೀರು ತರುವುದು ಸೂಕ್ತವೇ ಎಂದು ಪ್ರಶ್ನಿಸಿದರು. ಪ್ರಸ್ತುತ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಹೆಣ್ಣು ಮಕ್ಕಳನ್ನು ಶಿಕ್ಷಣಕ್ಕಾಗಿ ಕಳಿಸುವುದು ಕಡಿಮೆ. ಸರ್ಕಾರದ ಅನುದಾನ ಮಹಿಳೆಯರಿಗೆ ಸದುಪಯೋಗ ಆಗಬೇಕು. ರಾಯಚೂರಿಗೆ ಬರುವ ಪ್ರತಿ ಬಾರಿ ನೀರಿನ ಸಮಸ್ಯೆ ಇದೆ, ದೂರುಗಳು ಬರುತ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದರು. ನಂತರ ಸರ್ಕಾರಿ ಮಾದರಿ ಪದವಿ ಕಾಲೇಜು ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯಕ್ಕೆ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು. ಮಹಿಳಾ ವಸತಿ ನಿಲಯ ಭದ್ರತೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಸರ್ಕಾರದ ಅನುದಾನವನ್ನು ಪೋಲಾಗದಂತೆ ನೋಡಿಕೊಳ್ಳಬೇಕು. ವಸತಿ ನಿಲಯ ಸುತ್ತಲೂ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ದೂರುಗಳು ಬಂದಿದ್ದು, ಅವುಗಳನ್ನು ಮಟ್ಟ ಹಾಕಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ನಿಲಯದ ವಿವಿಧ ಕೊಠಡಿಗಳನ್ನು ಪರಿಶೀಲಿಸಿದರು. ನಿಲಯದ ಸಣ್ಣ ಪುಟ್ಟ ಕೆಲಸಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು.
ತಾಯಿಯಂಗೆ ನಿಮ್ಮ ಇಲ್ಲಿ ಕೂತಿರುವಂತ ಎಲ್ಲಾ ತಾಯಿಯಂದಿರಿಗೂ ಸಹೋದರಿಯಾಗಿ ಅವ್ರ ಅಕ್ಕ ತಂಗಿ ಯಾರಾದ್ರೂ ಇರ್ತಾರಲ್ಲ ಹಾಗೆ ನೀವೆಲ್ಲ ಮಕ್ಕಳಿದ್ದೀರಾ, ನಿಮ್ಗೆ ತಾಯಿಯ ಹಾಗೆ. ಹೌದು, ಡಾಕ್ಟ್ರು ನಿಜ, ವೃತ್ತಿಯಿಂದ ವೈದ್ಯ ನಾನು, ಆದ್ರೆ ನಾನು ನಿಮ್ಗೆ ತಾಯಿ. ನನ್ನ ಹೆಸರು ನಾಗಲಕ್ಷ್ಮಿ, ಆಯ್ತಾ? ಇಷ್ಟು ಸಾಕು ಪರಿಚಯ ನಂದು. ನಿಮ್ಮ ತಾಯಿ, ಇವರಿಗೆ ಸಹೋದರಿ. ಸಾಕಲ್ವಾ? ಸಾಕಲ್ವಾ? ಏನೆಲ್ಲ ಮಾತಾಡ್ಬೇಕಲ್ವಾ? ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಈ ಒಂದು ಸಭೆಗೆ ಒಂದು ಜೋಶ್ ಇರಲ್ಲ. ನಿಮ್ ಸಲುವಾಗಿ ನಾನು ಬಂದಿದ್ದೀನಿ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರು. ನಾನೊಬ್ಬ ಗೃಹಿಣಿಯಾಗಿ ಅಂತ ಜ್ವರ, ಹೈ ಫೀವರ್, ನಾನು ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ಅದು ನಿಮಗೋಸ್ಕರ. ತಾಯಿನೇ ಅಲ್ಲದೆ ನಾವು ಗೃಹಿಣಿ, ಒಬ್ಬಳು ಸೊಸೆ, ಎಲ್ಲ ಜವಾಬ್ದಾರಿ ಇರುತ್ತೆ. ಗಂಡು ಮಕ್ಕಳಿಗೆ ಜವಾಬ್ದಾರಿ ಇರುತ್ತೆ, ಆದ್ರೆ ಅವ್ರಿಗೆ ಯಾರ ಮೇಲೆ ಕುತ್ಕೊಂಡು ಅಧಿಕಾರನ ಚಲಾಯಿಸಲ್ಲ. ಸರಿನಾ ತಪ್ಪ? ಏನೋ ಯಾರೋ ಒಬ್ಬರು ಹೆಂಡತಿಗೆ ಸ್ವಲ್ಪ ಅಧಿಕಾರ ಚಲಾಯಿಸಕ್ ಬಿಡ್ತೀರ ಹೊತ್ತು ಎಲ್ಲರನ್ನೂ ಚಲಾಯಿಸಕ್ ಬಿಡಲ್ಲ. ಅಂದ್ರೆ ಆ ತಾಯಿಗೆ ಅಂಥ ಒಂದು ಅದ್ಭುತ ಶಕ್ತಿ ಭಗವಂತನಿಂದ ಬಂದ್ಬಿಟ್ಟಿದೆ. ಅದು ಅವಳು ಮನೆಯೂ ನಿಭಾಯಿಸಬಲ್ಲಳು, ಸಮಾಜವನ್ನು ಕಟ್ಟಬಲ್ಲಳು ಅಂತ. ತೊಟ್ಟಲು ತೂಗೋ ಕೈ ಜಗತ್ತನ್ನ ಜಗತ್ತನ್ನ ಆಳಬಹುದು. ಅಷ್ಟೊಂದು ಶಕ್ತಿ ಇದೆಯಲ್ಲ ನಿಮ್ಮೆಲ್ಲರಿಗೂ, ಗೊತ್ತಾಯ್ತಾ? ಮಾತಾಡ್ತೀರಾ? ಈ ತರ ಮಾತಾಡ್ತಾ ಇದ್ರೆ ಚಂದ. ಓಕೆ, ನಿಮ್ಮನ್ನೆಲ್ಲ ಯಾಕೆ ನಾನು ಇವತ್ತು ನಮ್ಮ ಶರಣಪ್ಪಂಗೆ ಹೇಳಿದೆ, ನಮ್ಗೆ ಟೈಮ್ ತುಂಬಾ ಪ್ರೀಶಿಯಸ್. ಪ್ರತಿ ಸಲ ನಾವು ರಾಯಚೂರಿಗೆ ಬರೋಕ್ಕಾಗಲ್ಲ. ನಾವು ಒಂದ್ಸಲ ರಾಯಚೂರಿಗೆ ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏರೋಪ್ಲೇನ್ ಇಲ್ಲ ಬರೋಕ್ಕೆ, ಇಲ್ಲ ಬೈ ರೋಡ್ ಬರ್ಬೇಕು, ಬೈ ಟ್ರೈನ್ ಬರ್ಬೇಕು. 3 ದಿನ ವೇಸ್ಟ್ ಮಾಡ್ಕೊಂಡು ಟ್ರಾವೆಲಿಂಗ್ಗೆ ಹಗಲು ಎಲ್ಲ ವೇಸ್ಟ್, ಅಂದ್ರೆ ಆ ಟೈಮ್ನೆಲ್ಲ ಕಳೆದು ನಿಮ್ಮನ್ನೆಲ್ಲ ನೋಡಕ್ ಬರ್ತೀವಿ ಅಂದಾಗ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾವಾಗಲೂ ಸೂಕ್ಷ್ಮತೆ ಇರುವ ವಿಚಾರಗಳನ್ನ ಮಾತಾಡ್ತಾಳೆ. ಸೊ ಹಾಗಾಗಿ ಒಂದು ತಾಯಿಯಾಗಿ ಮಾತಾಡ್ತಾಳೆ, ಜವಾಬ್ದಾರಿಯಿಂದ ಮಾತಾಡ್ತಾಳೆ, ಸುರಕ್ಷಿತವಾಗಿ ಇರಬೇಕು ನಮ್ಮ ಮಕ್ಕಳು ಅಂತ ಮಾತಾಡ್ತಾಳೆ, ಅವರ ಭವಿಷ್ಯದ ಬದುಕನ್ನ ಕಟ್ಟಲಿಕ್ಕೆ ಮಾತಾಡ್ತಾಳೆ. ಅದು ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಅದಕ್ಕೆ ಮುಂದಿನ ಸಾರಿ ಒಂದು ಮ್ಯಾರಥಾನ್ ಇಟ್ಕೊಂಡು, ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಮ್ಯಾರಥಾನ್ ಇಟ್ಕೊಂಡು ಒಂದು ಸಭೆಯನ್ನ ಇಟ್ಕೊಳ್ಳೋಣ. ನಾನು DC ಅವ್ರಿಗೂ ಮಾತಾಡ್ತೀನಿ, ಗೊತ್ತಾಯ್ತಾ? ಓಕೆನಾ? ಸರಿ. ಇವಾಗ ಇಲ್ಲಿ ಎಷ್ಟು ಜನಕ್ಕೆ ಒಂದು ಮೈಕ್ ಕೊಡಿ. ಇಲ್ಲಿ ನಿಮ್ಮ ಗುರಿ ಏನು ಅಂತ ನನ್ಗೆ ಒಬ್ಬೊಬ್ಬರೇ ಹೇಳ್ಬೇಕು. ಒಂದು 5 ಜನ ಹೇಳಿ, ಮುಂದೆ ನಿಮ್ಮ ಗುರಿ ಏನು? ನಮ್ ಗಂಡು ಮಕ್ಳಿದ್ದೀರಾ? ಹೇಳು ಮಗ, ನಿಮ್ ಗುರಿ ಏನು? ಯಾವ ಊರು? ನಿಮ್ಮೂರಿಗೆ ಬಸ್ ಇದೆಯಾ? ಹೆಂಗ್ ಹೋಗ್ತಾರೆ ಕಾಲೇಜ್ಗೆ? ಹೆಂಗ್ ಬರ್ತೀರಾ? ಮಾರ್ನಿಂಗ್ 6 o'clock ಇದೆ ಮ್ಯಾಮ್. ಅದು ಬಿಟ್ರೆ 10 o'clock ಇದೆ ಮ್ಯಾಮ್. ಕಾಲೇಜ್ ಟೈಮಿಂಗ್ಗೆ ರೀಚ್ ಆಗಲ್ಲ ಮ್ಯಾಮ್. 10 ಗಂಟೆಗೆ ಬಿಟ್ರೆ ಕಾಲೇಜ್ ಟೈಮಿಗೆ ಬರಲ್ಲ. 6 ಗಂಟೆಗೆ ಬಿಟ್ರೆ ಬೇಗ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ಬೋದು. ಕೂತ್ಕೋಬೇಕು. ಇದೊಂದು ಬರ್ತೇ ಯಾವ್ದು ಅಂದ್ರೆ ಪಂಚಮುಖಿ ಬರ್ತೀವಿ. ಇದಾದ್ಮೇಲೆ KSRTC DC ಅವ್ರು ಮಾತಾಡ್ತೀನಿ ನಿಮ್ಮ ಊರಿಗೆ ಬಸ್ಗೆ. ಹೇಳ್ಬಾ, ನಿಮ್ ಗುರಿ ಏನವ? ನನ್ನ ಗುರಿ IAS ಆಗ್ಬೇಕಂತಿದೆ ಮ್ಯಾಮ್. ಈಗಾಗಲೇ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ? ಇಲ್ಲ ಮ್ಯಾಮ್, ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ಯಾ? ರಾಯಚೂರಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ. ಅದಕ್ಕೆ ಹಾಸ್ಟೆಲ್ ಅಲ್ಲಿ ಇರ್ಬೇಕು. ಯಾವ ಹಾಸ್ಟೆಲ್? ವೀರಶೈವ ಹಾಸ್ಟೆಲ್. ರೊಕ್ಕ ಕಟ್ಬೇಕಾ? ಎಷ್ಟು ಕಟ್ಬೇಕು? 3000 ಪ್ರತಿ ತಿಂಗಳ? ವರ್ಷ? 1 year. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ತಂದೆ ತಾಯಿ ಹೊಲದ ಕೆಲಸ ಮಾಡ್ತಾರೆ. ನಿಮ್ ಗುರಿ ಏನವ? IAS. ಏನವ ರಾಯಚೂರು ನಿನಗೆ
ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಬೇರೆ ಕೆಲಸ ಮಾಡ್ತಾರೆ, ನಮ್ಮ ತಾಯಿನೂ ಅದೇ ಕೆಲಸ ಮಾಡ್ತಾರೆ. ಹೌದಾ, ಆಯ್ತಮ್ಮ. ನೆಕ್ಸ್ಟ್ ಇನ್ನಿಬ್ಬರಿಗೆ ಯಾರು? ನಮ್ಮೂರಿಂದ ಅಲ್ಲಿ ಬಸ್ ಟೈಮ್ ಒಂದೊಂದ್ಸಲ ಕರೆಕ್ಟ್ ಬರ್ತಾ ಒಂದೊಂದ್ಸಲ ಬರಲ್ಲ ಮ್ಯಾಮ್. ಮಾರ್ನಿಂಗ್ 7:40 ಆಗಿಬಿಟ್ರೆ ಇಲ್ಲಿ 9 o'clock ಆಗಿರ್ತೀವಿ ಮ್ಯಾಮ್. ಒಮ್ಮೆ ಸಾಯಂಕಾಲ 5 ಇರ್ತದೆ, ಮಧ್ಯಾಹ್ನ ಸರಿಯಾಗಿ ಬರ್ತೀವಿ. ನಿಮ್ಮ ಕಾಲೇಜ್ ಎಷ್ಟೊತ್ತಿಗೆ ಬಿಡುತ್ತೆ? 1 ಗಂಟೆ. ನೀವು 5 ಗಂಟೆವರೆಗೂ ಕಾಯ್ತಾ ಕೂತ್ಕೊಳ್ಬೇಕಾ? ಓಕೆ. ನಿಮ್ಮ ಕಾಲೇಜಲ್ಲಿ ಲೈಬ್ರರಿ ಇದೆಯಾ? ಇದೆ. ಓದ್ಕೊಂಡು ಕೂತ್ಕೋಬೋದಾ? ನಿಮ್ಮ ಗುರಿ ಏನು ಹೇಳಲೇ ಇಲ್ಲ? ಅಕೌಂಟ್ಸ್ ಟೀಚರ್ ಆಗಬೇಕಾ? ಸೂಪರ್ ಸೂಪರ್. ಹೆಸರು ಉಪೇಂದ್ರ ಕುಮಾರ್. ನಾನು ಇದೇ ಕಾಲೇಜಲ್ಲಿ ಅಂತಿಮ ವರ್ಷದಲ್ಲಿ ಅಧ್ಯಯನ ಮಾಡಿದ್ದೀನಿ. ಆಯ್ತು ಹೇಳಿ. ನಿಮ್ಮ ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಹೇಳಬೇಕು. ಕಾಲೇಜಲ್ಲಿ ಸಮಸ್ಯೆಗಳೇನಿಲ್ಲ ಮೇಡಮ್. ಎಲ್ಲರೂ ಅಧ್ಯಾಪಕರು ಉಪನ್ಯಾಸಕರು ಎಲ್ಲರೂ ಚೆನ್ನಾಗಿ ಆಗ್ತಾರೆ. ಓಕೆ. ಅದು ಭಾಳ ಇಷ್ಟ ಆಯ್ತು. ಲೈಬ್ರರಿ ಇದೆಯಾ? ಹಾಂ ಇದೆ ಮೇಡಮ್. ಎಲ್ಲ ಪುಸ್ತಕಗಳಿದಾವ? ಹಾಂ ಇದೆ ಮೇಡಮ್. ನಮ್ಮ ಮಕ್ಕಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀನಿ ಅಂತಾರಲ್ಲ, ಅದಕ್ಕೆ ತಕ್ಕಂಗೆ ಪುಸ್ತಕಗಳು ಇಟ್ಟಿದ್ದಾರಾ ಲೈಬ್ರರಿಯಲ್ಲಿ? ಇದೆ ಮೇಡಮ್. ಚೆಕ್ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ಯಾವ ಸಮಸ್ಯೆ ಗ್ರಂಥಾಲಯದ ಇಲ್ಲಿ ಕುಂತು ಎಲ್ಲ ಒಂದು ಕಮ್ಯುನಿಟಿ ಆಗಿ ಒಂದು ಗುಂಪಾಗಿ ಚರ್ಚೆ. It's thundering, no electricity for hours. Like 10 o'clock it's morning, 10 a.m. it's going, and 5 p.m. and all it's coming, ma'am. Like that. ಪ್ರತಿದಿನ? No, pratidina no. Like if thundering happening, little bit if wind is blowing, then current they are removing, ma'am. And people are suffering. ನಿಮ್ಮ ಊರಿಗೆ ಬಸ್ ಬರುತ್ತಾ ಬರಲ್ವಾ? ಬರುತ್ತೆ ಮೇಡಮ್, ಟೈಮ್ ಬರಲ್ಲ. ಬರಲ್ಲ. ಕೇಳಿದ್ರೆ ಕೇರಳ. ಹೌದಾ? ನೀ ಏನು ಓದ್ತಾ ಇದೆಯಾ? ಮೇಡಮ್ ನಾನು BA ಸೆಕೆಂಡ್ ಇಯರ್ ಮೇಡಮ್. ಸೆಕೆಂಡ್ ಇಯರ್. ನೀನೇನಾಗಬೇಕಂತೀಯಾ? ಮೇಡಮ್ ನಾನು ರಾಜಕೀಯದಲ್ಲಿ ಬರ್ಬೇಕು ಅಂದ್ಕೊಂಡಿದ್ಯಾ? ಮದುವೆನೇ ಆಗಿಲ್ವಾ ಯಾರು? ಓಕೆ. ನಿಮ್ಮ ಡಿಗ್ರಿ ಮುಗಿಸ್ಕೊಂಡು ಎಷ್ಟು ಜನ ನಾವು ಕೆಲಸ ಮಾಡಬೇಕು ಅಂದರೆ ಗುರಿ ಇರಬೇಕು. ಮೊದಲು ನಮ್ಮ ತಾಯಂದಿರಿಗೆ ಓದಿಸ್ತಾನೆ ಇರಲಿಲ್ಲ. ನನಗೀಗ 50 ವರ್ಷ. ಎಷ್ಟು? 50 ವರ್ಷ. ನಮ್ಮ ತಾಯಿಗೆ 70 ವರ್ಷ. ನಮ್ಮ ತಾಯಿಗೆ ವಿದ್ಯಾಭ್ಯಾಸ ಇಲ್ಲ. ಅವತ್ತಿನ ಕಾಲಕ್ಕೆ ವಿದ್ಯಾಭ್ಯಾಸನೇ ಇಲ್ಲ. ಹೆಣ್ಮಕ್ಳು ಹುಟ್ಟೋದು, ಮದುವೆ ಮಾಡಿಕೊಂಡು ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆ ಬೆಳಗೋದು ಅಂತ ಅಲ್ವಾ? ಮನೆ ಬೆಳಗೋದು ಅಂತಂದ್ರೆ ಏನು? ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆಲ್ಲ ಕೆಲಸ ಮಾಡೋದು, ಮಕ್ಕಳು ಇರೋದು, ಅವ್ರನ್ನೆಲ್ಲ ನೋಡ್ಕೊಳ್ಳೋದು, ಅವ್ರು ಒಡಿಸ್ಕೊಳ್ಳೋದು, ಅವ್ರ ಹತ್ರ ಅನ್ಸ್ಕೊಳ್ಳೋದು, ಕಡೆಯವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರು ಹೇಳ್ದನ್ನು ಕೇಳಿಕೊಂಡು ಕಡೆಗೆ ಉಸಿರು ಬಿಡೋದು. ಹೌದಾ ಇಲ್ವಾ? ನೀವು ಮಾತಾಡಬೇಕು ಜೋರಾಗಿ. ಹೌದಾ ಇಲ್ವಾ? ನಮಗೆ ನಾನು ಓದಬೇಕಾದ್ರೂ ಅಷ್ಟೇ ನಮ್ಮೂರಲ್ಲಿ ಓದಿಸ್ತಾ ಇರಲಿಲ್ಲ. ನಮ್ಮೂರಿನಲ್ಲಿ ಅವಕ್ಕೇನೆ ಋತುಮತಿ ಆದರೆ, ಮುಟ್ಟಾದರೆ ಹೆಣ್ಮಗಳು 1-2-3 ವರ್ಷ ಸ್ಕೂಲಿಗೆ ಕಳಿಸ್ತಿದ್ರು. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸುನೀತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ಮತದಾರರ ಪಟ್ಟಿ ಪರಿಷ್ಕರಣೆ ಜುಲೈ 29ರವರೆಗೆ ನಡೆಯಲಿದ್ದು, ಮನೆ ಗೊಂದಲ ಸಮಸ್ಯೆಗಳು ಇದ್ದರೂ ನಿವಾರಿಸಲಾಗುತ್ತದೆ. ಅನಗತ್ಯ ಗೊಂದಲಕ್ಕೆ ಅವಕಾಶ ನೀಡದೆ ಸುಲಲಿತ ಪ್ರಕ್ರಿಯೆ ಮುನ್ನಡೆಸಲು ರಾಜಕೀಯ ಪಕ್ಷಗಳು ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಭೂವಿತಾ ಎಸ್ ಹೇಳಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ಮುಖಂಡ ತಿರುಮಲ ರೆಡ್ಡಿ ಮಾತನಾಡಿ, 2002 ಮತದಾರ ಪಟ್ಟಿಯಲ್ಲಿ ಇರದೇ ಇರುವವರು ಹೆಸರು ಸೇರ್ಪಡೆಗೆ ಫಾರಂ 6 ಸಹ ಇದೆ. ಸಮಯದಲ್ಲಿ ನೀಡಿದರೆ ಸೇರ್ಪಡೆ ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾಧಿಕಾರಿ ಭೂವಿತಾ ಮಾತನಾಡಿ, SIR ಪ್ರಕ್ರಿಯೆಯೊಂದಿಗೆ ಸೇರ್ಪಡೆ ಮಾಡಲು ಅವಕಾಶ ಇರುವುದಿಲ್ಲ. ಮನೆ ಮನೆಗೆ ಗಣತಿ ಅರ್ಜಿ ಸಲ್ಲಿಕೆ, ಮರು ಅರ್ಜಿಗಳ ಸ್ವೀಕಾರ ನಡೆಯುತ್ತಿದ್ದು, ಒಂದೇ ಬಾರಿಗೆ ಎಲ್ಲವೂ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಮತದಾರರ ಪಟ್ಟಿಯಲ್ಲಿ ಇರುವವರು ಖಚಿತತೆ ಪಡೆದುಕೊಳ್ಳುವುದು ಮೊದಲ ಆದ್ಯತೆಯಾಗಿದೆ ಎಂದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾತನಾಡಿ, SIR ಪ್ರಕ್ರಿಯೆಯಲ್ಲಿ ಮನೆಯಲ್ಲಿ ಇಲ್ಲದೆ ಇರುವವರ ಸಂಪರ್ಕಿಸುವ ಕೆಲಸ ನಡೆಯುತ್ತಿದೆ. ಬೇರೆ ಊರಿನಲ್ಲಿ ಇದ್ದರೂ ಮಾಹಿತಿ ಪಡೆದು ದಾಖಲೀಕರಣಗೊಳಿಸಲು ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಮತದಾರರ ಪಟ್ಟಿಯಿಂದ ಕಡಿತಗೊಳ್ಳುವ ಆತಂಕ ಇಲ್ಲದೆ ಮಾಹಿತಿ ಒದಗಿಸಬೇಕೆಂದರು.
ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ ಮಾತನಾಡಿ, ಮತದಾರರ ಪರಿಷ್ಕರಣೆ ಸಂದರ್ಭದಲ್ಲಿ 2002 ಮತದಾರ ಪಟ್ಟಿ ಹೆಸರುಗಳನ್ನು ಪರಿಶೀಲಿಸಲಾಗುತ್ತಿದೆ. ಆದರೆ 2002 ಪಟ್ಟಿಯಲ್ಲಿ ಇರದೇ ಇರುವವರು, ಮದುವೆ ಬಂದವರು ಹೆಸರು ಸೇರ್ಪಡೆಗೆ ಸಮಸ್ಯೆಯಾಗುತ್ತಿದೆ. ಸಂಬಂಧ ಕಲಂನಲ್ಲಿ ಗಂಡ ಹೆಸರು ಅಥವಾ ತಂದೆಯ ಹೆಸರು ಬರೆಯುವ ಕುರಿತು ಗೊಂದಲಗಳಿವೆ. ಅನೇಕ ಅರ್ಜಿಗಳು ತಪ್ಪಾಗಿ ಭರ್ತಿ ಮಾಡಿ ಸಲ್ಲಿಸಲಾಗಿದೆ. ಇದರಿಂದ ಮತದಾರರ ಪಟ್ಟಿಯಿಂದ ವಂಚಿತರಾಗುವ ಆತಂಕವಿದೆ ಎಂದರು. ಜಿಲ್ಲಾಧಿಕಾರಿ ಪೂವಿತಾ ಮಾತನಾಡಿ, ಏನೇ ಗೊಂದಲ, ತಪ್ಪಾಗಿ ಅರ್ಜಿ ಸಲ್ಲಿಸಿದ್ದರೆ ಸರಿಪಡಿಸುವ ಅವಕಾಶ ಇದೆ. ಸಾರ್ವಜನಿಕರು ಸಮರ್ಪಕ ಮಾಹಿತಿಯನ್ನು ನೀಡಲು ಸಹಕರಿಸಬೇಕೆಂದರು. ಆಯಾ ವಾರ್ಡಿನಲ್ಲಿ ಸಮಸ್ಯೆಯಾಗಿರುವ ಅರ್ಜಿಗಳ ಕುರಿತು ಮಾಹಿತಿ ನೀಡಬೇಕೆಂದರು. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಮಸ್ಯೆಗಳನ್ನು ನಿವಾರಿಸಲು ಸಹಕರಿಸಬೇಕೆಂದರು. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಕೆಜಿ ವೀರೇಶ್, ಬಿಜೆಪಿಯ ಮೌನೇಶ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಎಡಿಸಿ ಶಿವಾನಂದ ಭಜಂತ್ರಿ, ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್, ಎಲ್ಲ ತಾಲೂಕು ತಹಸೀಲ್ದಾರರು, ಸಿಬ್ಬಂದಿಗಳು ಇದ್ದರು. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಕೆಸಿಎನ್ ಜನಕಲ್ಯಾಣ ಸಮಿತಿಯಿಂದ ಜುಲೈ 14ರಂದು ಕವಿತಾಳ ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲಿಸಿ ಭಾಗವಹಿಸಲಿದೆ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾ ಬಸವರಾಜ ಕಳಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನವಲಿ ತಿಂತಣಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಸ್ಥಾಪನೆ ಕುರಿತು ಸಂಕಲ್ಪ ಮಾಡುವ ಸಮಾವೇಶದ ಮೂಲಕ ಹೋರಾಟಕ್ಕೆ ಸ್ಫೂರ್ತಿ ದೊರೆಯುವ ನಿರೀಕ್ಷೆ ಇದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಭಾಗವಹಿಸಲಿರುವ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಮಾವೇಶದ ಮೂಲಕ ಏಮ್ಸ್ ಹೋರಾಟ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆಯಲಿದ್ದು, ಕೇಂದ್ರ ಸರ್ಕಾರ ಬಜೆಟ್ ಸಿದ್ಧತೆ ಮುನ್ನ ಏಮ್ಸ್ ಸ್ಥಾಪನೆ ಕುರಿತು ಕೇಂದ್ರದ ಮೇಲೆ ಒತ್ತಡ ಹಾಕುವ ಪ್ರಯತ್ನ ನಡೆಯುವ ವಿಶ್ವಾಸವಿದೆ ಎಂದರು. ಏಮ್ಸ್ ಹೋರಾಟಕ್ಕೆ ಕೆ. ಶಿವನಗೌಡ ನಾಯಕ್ ಬೆಂಬಲ ವ್ಯಕ್ತಪಡಿಸುತ್ತಲೇ ಬಂದಿದ್ದು, ಸಮಾವೇಶಕ್ಕೆ ಹೋರಾಟ ಸಮಿತಿಯನ್ನು ಆಹ್ವಾನಿಸಿದ್ದಾರೆ. ಸಮಾವೇಶ ವೈಯಕ್ತಿಕವಾಗಿದ್ದರೂ ಏಮ್ಸ್ ಹೋರಾಟಕ್ಕೆ ಬೆಂಬಲಿಸಿದ್ದರಿಂದ ಭಾಗವಹಿಸಲು ನಿರ್ಧರಿಸಲಾಗಿದೆ. ಈ ಹಿಂದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಏಮ್ಸ್ ಮಂಜೂರಾತಿಗೆ ನಿರೀಕ್ಷೆ ಸ್ಪಂದನೆ ದೊರೆತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವರು ಮಂತ್ರಾಲಯಕ್ಕೆ ಆಗಮಿಸಿದ್ದಾಗ ಮಂತ್ರಾಲಯ ಶ್ರೀಗಳ ಸಮ್ಮುಖದಲ್ಲಿಯೇ ಏಮ್ಸ್ ಸ್ಥಾಪಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕಲು ಮನವಿ ಮಾಡಲಾಗಿತ್ತು. ಯಾವುದೇ ಸ್ಪಂದನೆ ದೊರೆತಿಲ್ಲ. ಆದರೆ ಪಕ್ಷದ ಚಿಹ್ನೆ ಇಲ್ಲದೆ ಕೆಸಿಎಸ್ ಅಭಿಮಾನಿಗಳಿಂದ ನಡೆಯುವ ಸಂಕಲ್ಪ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಲಾಗಿದೆ ಎಂದರು. ಸೇವಾ ಸಮಿತಿ ಶಿವನಗೌಡ ನಾಯಕ್ ಅವರ ಜನಸೇವಾ ಸಮಿತಿ ವತಿಯಿಂದ ಇದೇ ತಿಂಗಳು 14ನೇ ತಾರೀಕಿಗೆ ಕೌತಾಳ ಗ್ರಾಮದಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಸಂಕಲ್ಪ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಬಹುಶಃ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಕೆಲವು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ. ಅವರ ಶಿವನಗೌಡ ನಾಯಕರವರ ಹುಟ್ಟುಹಬ್ಬದ ನಿಮಿತ್ತ, ಹುಟ್ಟುಹಬ್ಬದ ದಿನ ಸಂಕಲ್ಪ ದಿನವನ್ನಾಗಿ ಮಾಡ್ತಾ ಇರುವುದು ನಿಜವಾಗಲೂ ಕೂಡ ನಮ್ಮ ಹೋರಾಟ ಸಮಿತಿ ಭಾಳ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಮತ್ತು ಅವರ ಈ ಸಮಾವೇಶಕ್ಕೆ ನಾವು ನಿಜವಾಗಲೂ ಕೂಡ ಸಂಪೂರ್ಣವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಎಲ್ಲರೂ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಈ ತಮ್ಮ ತಮ್ಮ ಹುಟ್ಟುಹಬ್ಬಗಳನ್ನು ಬೇರೆ ಯಾವುದೋ ರೀತಿಗಳಲ್ಲಿ ಮಾಡಿಕೊಡ್ತಿರ್ತಾರೆ. ಇವರು ಆ ದಿನವನ್ನು ಒಂದು ಸಂಕಲ್ಪ ದಿನವನ್ನಾಗಿ ಮಾಡಿಕೊಂಡು ಇಡೀ ಕಲ್ಯಾಣ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟತಕ್ಕಂಥ ಕೆಲವೊಂದು ನೀರಾವರಿ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಾರ್ತಿಗೆ ಹತ್ರ ನವಲಿ ಜಲಾಶಯ ನಿರ್ಮಾಣ ಆಗಬೇಕು ಮತ್ತು ತಿಂತಿಣಿ ಹತ್ರ ಒಂದು ಜಲಾಶಯ ನಿರ್ಮಾಣ ಆಗಬೇಕು. ಈ ಜಲಾಶಯಗಳಿಂದ ನಮ್ಮ ಈ ಅಸಮರ್ಪಕವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರ ಹಿತಚಿಂತನೆಗಾಗಿ ನಡೆದಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಅಮೂಲ್ಯವಾದ ಆರೋಗ್ಯ ರಕ್ಷಣೆ ಮತ್ತು ಜೀವ ರಕ್ಷಣೆಗಾಗಿ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ಏನೊಂದು ಹೋರಾಟ ನಡೀತಾ ಇದೆ, ಆ ಹೋರಾಟಕ್ಕೆ ಅವರು ಕೂಡ ಸಂಪೂರ್ಣವಾಗಿ ಮೊದಲಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಂಕಲ್ಪ ಸಮಾವೇಶದಂದು ಆ ಬೇಡಿಕೆಯನ್ನು ಕೂಡ ಬಹಳ ಮುಖ್ಯವಾಗಿಟ್ಟುಕೊಂಡು ವಿಶೇಷವಾಗಿ ಆ ದಿನವನ್ನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಮಿತಿ ನಿಜವಾಗಲೂ ಕೂಡ ಬಹಳ ಸಂತೋಷ ಮತ್ತು ಅವರ ಬಗ್ಗೆ ನಮಗೆ ಅಭಿಮಾನ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತಾ ಇದ್ದೇವೆ.
ಈ ಒಂದು ಸಮಾವೇಶಕ್ಕೆ ನಮ್ಮನ್ನು ಕೂಡ ಆಮಂತ್ರಣ ಮಾಡಿದ್ದಾರೆ. ಶಿವಗೌಡ ನಾಯಕರು ನೇರವಾಗಿ ಬರಬೇಕು ಅಂತ. ನಾವು ಕೂಡ ಈ ಸಮಾವೇಶ ಸಂಜೆ ಇರೋದ್ರಿಂದ ನಮ್ಮ ಎಲ್ಲ ಹೋರಾಟವನ್ನು ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ಈ ಒಂದು ಕಬ್ತಾಳದಲ್ಲಿ ನಡೀತಕ್ಕಂಥ ಸಂಕಲ್ಪ ಸಮಾವೇಶಕ್ಕೆ ನಾನು ವಿಶೇಷವಾಗಿ ವಿಜಯೇಂದ್ರ ಬಗ್ಗೆ ಭಾಳ ಒಂದು ರೀತಿಯಿಂದ ಏನಂತಾರೆ ಬೇಸರದಿಂದ ನಾನು ಹೇಳ್ತಾ ಇದ್ದೀನಿ. ಅವರ ನೇತೃತ್ವದಲ್ಲಿನೇ ನೀವು ಹೋಗ್ಬೇಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 2 ವರ್ಷಗಳ ಹಿಂದೆ 2024 ಅವರು ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಪಕ್ಷದ ಅವರು ಮೊದಲು ಭೇಟಿ ಕೊಟ್ಟಿದ್ದು ಮಂತ್ರಾಲಯಕ್ಕೆ ಬರ್ತಾರಂತ ಗೊತ್ತಾದ ಮೇಲೆ ನನಗೆ ನಿಜವಾಗ್ಲೂ ಸ್ವಾಮಿಗಳ ಬಗ್ಗೆ ನಾನು ಭಾಳ ಮಂತ್ರಾಲಯ ಪೀಠಾಧಿಪತಿಗಳ ಬಗ್ಗೆ ನಾನು ವಿಶೇಷವಾದ ಪೂಜ್ಯ ಭಾವನೆ ಗೌರವ ಇದೆ. ಅವರು ನನಗೆ ಹೇಳಿ ಕಳಿಸಿದರು, ಅವರು ವಿಜೇಂದ್ರ ಬರ್ತಾ ಇದ್ದಾರೆ, ನೀವು ಬನ್ನಿ ಅಂತ. ನಾನು ಸುಮ್ಮನೆ ಖಾಲಿ ಕೈಲಿ ಹೋಗೋದು ಬೇಡ ಅಂತೇಳಿ ನಮ್ಮ ಸಮಿತಿಯವರೆಲ್ಲರೂ ಕೂಡಿ ಒಂದು ಮನವಿ ಪತ್ರವನ್ನು ತಗೊಂಡು ಹೋದ್ವಿ. ಅವರು ತಮ್ಮ ಪಕ್ಕದಲ್ಲಿ ನಾನು ಎಡಗಡೆ ಕೂತಿದ್ದೀನಿ, ವಿಜೇಂದ್ರ ಅವರು ಬಲಗಡೆ ಕೂತ್ಕೊಂಡಿದ್ದಾರೆ. ಅವ್ರು ಹೇಳಿದರು, ವಿಜೇಂದ್ರ ಅವರೇ ಏಮ್ಸ್ ಹೋರಾಟಗಾರರು ಬಂದಿದ್ದಾರೆ, ಸುಮಾರು 2 ವರ್ಷದಿಂದ ಹೋರಾಟ ನಡೀತಾ ಇದೆ ಆವಾಗ, ಹೌದಾ? ಇದು ರಾಯಚೂರಲ್ಲಿ ಏಮ್ಸ್ ಆದರೆ ಮಂತ್ರಾಲಯದಲ್ಲಿ ಆದ ಹಾಗೆ ನೀವು ನಮ್ಮ ಗುರುಗಳ ಹೆಸರಲ್ಲಿ ಇಟ್ಕೊಂಡಿದ್ದೀವಿ ವಿಜಯೇಂದ್ರ ಅಂತ. ನೀವು ದಯವಿಟ್ಟು ಈ ಒಂದು ಬೇಡಿಕೆ ಇದು ನಿಮ್ಮ ಬೇಡಿಕೆ ಅಂತ ತಿಳ್ಕೊಂಡು ಇದನ್ನು ನೀವು ಮಾಡಲೇಬೇಕಂತ ತಿಳ್ಕೊಂಡು ಮನವಿ ಪತ್ರವನ್ನು ಹುಡುಗಿಯಾಗಿ ಹಾಕಿದ್ರು. ಅದಕ್ಕೆ ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಸ್ ಮಾರೆಪ್ಪ, ಅಶೋಕ್ ಕುಮಾರ್ ಜೈನ್, ಡಾಕ್ಟರ್ ಜಗದೀಶ್ ಪುರ್ತಿಪ್ಲಿ, ಸಂತೋಷ್ ಕುಮಾರ್, ಸಾದಿಕ್ ಖಾನ್ ಇದ್ದರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪಲಕನಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮದರ್ಕಲ್ ಗ್ರಾಮದಲ್ಲಿ ಸ್ವಯಂ ಘೋಷಿತ ಅವಧೂತ ರಾಜಯೋಗಿ ನಾಮದೇವಗೌಡ ಎಂಬ ಹೆಸರಿನ ವ್ಯಕ್ತಿಯೊಬ್ಬರು ಸರ್ಕಾರಿ ಜಮೀನಿನಲ್ಲಿ ಮಠ ಕಟ್ಟಿಕೊಂಡು ಜಾತ್ರೆ ಮಾಡಲು ಹೊರಟಿದ್ದು ಕೂಡಲೇ ರದ್ದುಗೊಳಿಸಿ ಈಗಾಗಲೇ ಹಕ್ಕುಪತ್ರ ನೀಡಿರುವ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಭಾರತೀಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಶಿವಗೀನಿ ಒತ್ತಾಯಿಸಿದರು. ಕಳೆದ 8-9 ತಿಂಗಳಿನಿಂದ ಬಂದು ವಾಸ ಮಾಡುತ್ತಿರುವ ನಾಮದೇವಗೌಡ ಎಂಬಾತ ಗ್ರಾಮದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡುವ ಕೆಲಸ ಮಾಡಿ ಶಾಂತಿಯನ್ನು ಕದಡುತ್ತಿದ್ದಾರೆ. 16 ವರ್ಷಗಳಿಂದ ಆಚರಣೆ ಮಾಡಲಾಗುತ್ತಿದ್ದ ಮೊಹರಂ ಹಬ್ಬ ಆಚರಣೆಗೆ ಈತನೇ ಅಡ್ಡಿಯಾಗಿದ್ದಾನೆ. ಎಲ್ಲಾ ಜಾತಿ ಜನರು ಸಹೋದರರಂತೆ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದು ಸರ್ವೆ ನಂಬರ್ 9999ರಲ್ಲಿ ಇರುವ 12 ಎಕರೆ ವಿಸ್ತೀರ್ಣದ ಜಮೀನು ನಿವೇಶನಗಳಾಗಿ ಹಂಚಿಕೆ ಮಾಡಲಾಗಿದೆ. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್, BV ನಾಯಕ್ ಸೇರಿದಂತೆ ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ಗ್ರಾಮದಲ್ಲಿ ಬಂದು ದ್ವೇಷ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಈ ವ್ಯಕ್ತಿ ಎಲ್ಲೆಲ್ಲಿ ವಾಸ ಮಾಡಿದ್ದು ಅಲ್ಲಲ್ಲಿ ಜಗಳ, ಸಂಘರ್ಷಗಳು ನಡೆದಿರುವ ನಿದರ್ಶನಗಳಿವೆ. ಮಾಟ ಮಂತ್ರ ಮಾಡುವುದಾಗಿ ಜನರನ್ನು ದಾರಿ ತಪ್ಪಿಸುತ್ತಿದ್ದು ಜಾತಿ ಹೆಸರಿನಲ್ಲಿ ಗ್ರಾಮದಲ್ಲಿ ಅನಗತ್ಯ ವಿವಾದ ಹುಟ್ಟು ಹಾಕುತ್ತಿದ್ದಾನೆ. 1982ರಿಂದ 2000ವರೆಗೆ ಸಿಂಧನೂರು ತಾಲೂಕಿನ ಬಂಗಾರಿ ಕ್ಯಾಂಪಿನಲ್ಲಿ ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದ. 2016ರ ವೇಳೆಗೆ ಲಿಂಗಸಗೂರು ತಾಲೂಕಿನ ಅಡವಿಬಾವಿ ಗ್ರಾಮದಲ್ಲಿ ಮಠ ಸ್ಥಾಪನೆ ಮಾಡಿದ್ದ. ಅಲ್ಲಿ ಗ್ರಾಮಸ್ಥರು ಒಡೆದು ಓಡಿಸಿದ್ದಾರೆ. 2023-24ನೇ ಸಾಲಿನಲ್ಲಿ ಮಾನ್ವಿ ತಾಲೂಕಿನ ಬಾದರದಿನಿ ಅಯ್ಯಪ್ಪ ತಾತ ಜಾತ್ರೆಗೆ ಅಡ್ಡಿಯಾಗಿ ಗ್ರಾಮದಲ್ಲಿ 2 ಜಾತಿಗಳ ಮಧ್ಯೆ ಘರ್ಷಣೆ ಇಟ್ಟು ಜಾತ್ರೆ ನಡೆಯದಂತೆ ತಡೆದಿದ್ದ ಕಾರಣ ಪೊಲೀಸರು ಈತನ ವಿರುದ್ಧ ತನಿಖೆ ನಡೆಸಿ ಗ್ರಾಮದಲ್ಲಿ ಶಾಂತಿ ಕದಡುವುದನ್ನು ನಿಲ್ಲಿಸಬೇಕೆಂದರು. ಈಗಾಗಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಯು ದೂರು ನೀಡಲಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೊಳಿಸಿ ಜಾತ್ರೆ ಹೆಸರಿನಲ್ಲಿ ಕಬಳಿಸುವ ಹುನ್ನಾರ ತಡೆಯಬೇಕೆಂದರು. ಸರ್ಕಾರಿ ಜಮೀನು ಒಂದು 12ರಿಂದ 14 ಎಕರೆ ಇರ್ತದೆ. ಆ ಒಂದು ಜಾಗದಲ್ಲಿ ಅನಧಿಕೃತವಾಗಿ ಒಬ್ಬ ಸ್ವಾಮಿ, ಸ್ವಯಂ ಘೋಷಿತ ಸ್ವಾಮಿ ನಾಮದೇವಗೌಡ ಅಂತೇಳಿ, ನಾವು ಅಮ್ಮಮಠದ ಪೂಜೆಗಳು, ಅಮ್ಮಮಠದ ಒಬ್ಬ ಸನ್ಯಾಸಿ, ನಾನೆಲ್ಲ ದೇವರು ಹೇಳ್ತೀನಿ, ಮಾಟ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾರೆ. ತಾನು ಸ್ವಯಂ ಘೋಷಿತವಾಗಿ ಅದನ್ನು ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೆ. ಈ ಹಿಂದೆ ಅಧ್ಯಕ್ಷರಿದ್ದರು, ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು, ಆ ಒಂದು ಅಧ್ಯಕ್ಷರು ಅಲ್ಲಿ ಇರ್ತಕ್ಕಂಥ ಬಡವರಿಗೆ ಆ ಒಂದು ಸರ್ಕಾರಿ ಜಮೀನನ್ನು ಪ್ಲಾಟನ್ನಾಗಿ ಮಾಡಿ ಅವರು ಅದರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವ್ರನ್ನ ಒಕ್ಕಲಿಸಿ ಇವತ್ತೇನು ಅಕ್ರಮವಾಗಿ ಆ ಒಂದು ಮದರ್ಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ ಆಗಲೇ ಹೇಳಿದ್ರು 9999 ಅದರಲ್ಲಿ ಶ್ರೀ ಅವಧೂತ ರಾಜಯೋಗಿ ನಾಮಗೌಡ ಅಂತೇಳಿ ಅವ್ರ ವಿರುದ್ಧ ನಾವು ಆಲ್ರೆಡಿ ಈಗ ಜಿಲ್ಲಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಿನ್ನೆ ದಿನ ನಾವು ನಿಮ್ಮನ್ನು ಬಂದಿದ್ದೀವಿ, ಬಟ್ ಆಗಲಿಲ್ಲ. ನಮಗೆ ಪೊಲೀಸ್ ಸರ್ ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಎಲ್ಲ ನಾಯಕ ಮುಖಂಡರಿಗೆ, ಈ ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಸಚಿವರೆಲ್ಲ ನಾವು ಮನವಿ ಮಾಡಿದಷ್ಟೇ ಸಾಂಪ್ರದಾಯಿಕವಾಗಿ ಈ ಮೂಢನಂಬಿಕೆನ ಹೆಚ್ಚಿಸುವಂಥ ಕೆಲಸ ಮಾಡುತ್ತಿರುವ ಮತ್ತು ಜಾತಿಗಳ ನಡುವೆ ಜಗಳ ಹಚ್ಚುತ್ತಿರುವ ಈ ನಾಮದೇವರವರ
ಆಕ್ಚುಲಿ ಫ್ಯಾಮಿಲಿ ಅಲ್ಲ, 4 ಜನ ಮದುವೆ ಮಾಡ್ಕೊಂಡಿದ್ದಾರೆ. 3 ಜನ ಮದುವೆ ಮಾಡ್ಕೊಂಡಿದ್ದಾರೆ. ಆ 3 ಜನ ಜೊತೆ ಅವರು ಸಂಸಾರ ಮಾಡ್ತಾ ಇಲ್ಲ. ಇವತ್ತು ನಾನು ಸ್ವಾಮಿ ಆಗಿದ್ದೀನಿ ಅಂತೇಳಿ ಒಂದು ಗಾಡಿ ಕಟ್ಕೊಂಡು ಮೋಡಿ ಮಾಡ್ಕೊಂಡು ಬಂದು ಇವತ್ತು ನೆಲೆಯೂರಿ ಆ ಗ್ರಾಮದಲ್ಲಿ 100 ವರ್ಷಗಳಿಂದ ಏನೋ ಒಂದು ಹಬ್ಬ ಮಾಡ್ತಿದ್ರು, ಮೊಹರಂ ಹಬ್ಬ. ಆ ಮೊಹರಂ ಹಬ್ಬನ ಇವತ್ತ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಜಾತಿಗಳ ಜೊತೆ ಕಲಹ ಮಾಡಿಸಿ ಆ ಒಂದು ಮೊಹರಂ ಹಬ್ಬ ನಿಲ್ಲಿಸಿದಾರ. ಅವರು 3 ವರ್ಷ ಒಂದು ಜಾತ್ರೆ ಮಾಡಿದಾರ, ತೇರನ್ನ ಮಾಡ್ತಾ ಇದ್ದಾರೆ. ಈ ಸಲ ಕೂಡ ಮತ್ತೆ ತೇರು ಇದೇ ತಿಂಗಳ 29ಕ್ಕೆ ಮಾಡ್ತಾ ಇದ್ದಾರೆ. ಆ ಜಾತ್ರೆ ರದ್ದುಗೊಳಿಸ್ಬೇಕು. 27ನೇ ತಾರೀಕು ಏನು ಈ ತಿಂಗಳ ಒಂದು ಜಾತ್ರೆ ಮಾಡ್ತಾ ಇದ್ದಾರೆ, ಅವ್ರು ತೇರು ಮಾಡ್ತಾ ಇದ್ದಾರೆ. ಅದರಿಂದ ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಆ ಮಠವನ್ನು ತೆರವು ಮಾಡಿಸಿ ಆ ಜಾತ್ರೆ ನಿಲ್ಲಿಸಿ ಆ ಗೌರ್ಮೆಂಟ್ ಜಾಗದಲ್ಲಿ ಏನು ಹಕ್ಕುಪತ್ರ ಕೊಟ್ಟಿದ್ರು ಬಡವರು, ಆ ಬಡವರಿಗೆ ಆ ಜಾಗನ ವಹಿಸಿಕೊಡುವಂತ ಕೆಲಸ ಮಾಡಬೇಕಂತ ತಾವು ಮನವಿ ಮಾಡ್ತಾ ಇದ್ವಿ. ಈ ಮೂಲಕ ಸಪೋರ್ಟ್ ಹೆಂಗ್ ಮಾಡ್ತಾರೆ ಅವರು ಅಲ್ಲಿ ಈಗ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಪ್ರತಿಯೊಬ್ಬರಿದ್ದಾರೆ. ಈ ಮೂಲಕ ನಾವು ಹೌದು ಮಾಜಿ ಸಂಸದರು ಇದ್ದಾರೆ, ಹೌದು ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ. ನಾವು ಈ ಮೂಲಕ ಅವರಿಗೆ ನಾವು ಮನವಿ ಮಾಡ್ತೀವಿ. ಇಲ್ಲ ಅವ್ರಿಗೆ ಅವ್ರಿಗೆ ಇಲ್ಲ ಹೌದು ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ಅವ್ರಿಗೆ ನಾವು ಈ ಮೂಲಕ ಮನವಿ ಮಾಡಿರೋದು ಏನಂತಂದ್ರೆ, ಈಗ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನೀವು ಕೆಲಸ ಮಾಡಿದಂತವ್ರು, ತಾಲೂಕಿನ ಅಭಿವೃದ್ಧಿಗಾಗಿ ಬಯಸಿರ್ತಕ್ಕಂಥವ್ರು, ಇವತ್ತ ಹೋಮಗಲಕ ಮಾಡ್ತಕ್ಕಂಥ ಆ ಸ್ವಾಮಿ, ಮಾಟಪತ್ರ ಮಾಡ್ತಕ್ಕಂಥ ಆ ಸ್ವಾಮಿ, ಅವ್ರನ್ನ ಮತ್ತೆ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ಆ ಮಠದ ಜಾಗ ಉಳಿಸಿ ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟರೆ ಅವರಿಗೆ ಮನೆ ಜಾಗ ಹಂಚಿಕೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚನ್ನಬಸವ ಮಾತನಾಡಿ, ನಾಮದೇವಗೌಡ ಅವಧೂತ ಸ್ವಾಮೀಜಿ ಎಂದು ಹೇಳಿ ಅಂಬಾಮಠ ಕಟ್ಟುವುದಾಗಿ ಹೇಳುತ್ತಿದ್ದಾರೆ. ಇವರು 3 ಜನ ಹೆಂಡತಿಯರನ್ನು ಮದುವೆಯಾಗಿ ಸ್ವಯಂ ಘೋಷಿತ ಅವಧೂತ ಸ್ವಾಮೀಜಿ ಎಂದು ಹೇಳಿಕೊಂಡು ಗ್ರಾಮದಲ್ಲಿ ಯಾವುದೇ ದಾಖಲೆ ಇಲ್ಲದೆ, ಮಂಜೂರಾತಿಯೂ ಇಲ್ಲದೆ ಮಠ ಕಟ್ಟುವುದಾಗಿ ಹೇಳಿ ಜಾತ್ರೆ ಮಾಡುವುದಾಗಿ ಹೇಳುತ್ತಿದ್ದಾರೆ. ಬಡವರಿಗೆ ಹಕ್ಕುಪತ್ರ ನೀಡಿರುವ ಜಮೀನಿನಲ್ಲಿ ಮಠ ಹಾಕಿಕೊಂಡಿದ್ದು ಕೂಡಲೇ ತೆರವುಗೊಳಿಸಬೇಕು. ಜಮೀನಿನಲ್ಲಿ ಸರ್ಕಾರಿ ಶಾಲೆ ಇದ್ದು ಕುಡಿಯುವ ನೀರಿನ ಕೊಳವೆ ಬಾವಿ ಅತಿಕ್ರಮಿಸಿ ಶಾಲಾ ಮಕ್ಕಳಿಗೆ ನೀರು ಪೂರೈಸುವುದನ್ನು ತಡೆದಿದ್ದಾರೆ. ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ತಡೆಯಬೇಕೆಂದು ಒತ್ತಾಯಿಸಿದರು. ಊರಲ್ಲಿ ದನ ಕರ ಮೇಯಕ ಯಾವುದೇ ಒಂದು ರೂಲ್ಸ್ ಪ್ರಕಾರ ಒಂದು ಊರಿಗೆ ಇಷ್ಟಂತ ಜಾಗ ಬೇಕು, ಕುರಿ ಮೇರಿ ದನ ಕರ ಮೇಯಕ. ಅದನ್ನ ಒತ್ತಡ ಮಾಡಿದ ಅದು ನಮ್ಮ ಜಾಗ ನಮ್ಮ ಊರಿಗೆ ಉಳಿಸ್ಕೊಡ್ಬೇಕಂತ. ನಮ್ಮ ದನ ನಿಂದ್ರಕ್ಕಿಲ್ಲ, ಕರ ನಿಂದ್ರಕ್ಕಿಲ್ಲ, ಜಾಗ ನಿಂದ್ರಕ್ಕಿಲ್ಲ. ಮತ್ತೆ ನಮ್ಮ ಊರಲ್ಲಿ ಇರೋದು ಒಂದು 1500 ಜಮೀನಿಗೆ ಇರಕ್ಕೆ ವಾಸ ಮಾಡಕ್ಕೆ ಜನರಿಗೆ ಜಾಗ ಎಲ್ಲರೂ ವಿಡಿಯೋ ಹಂಚಿ ಕೊಟ್ಟಿವಿ. ವಿಡಿಯೋ ಹಂಚಿಕೊಟ್ರೆ ಕೇರ್ ಮಾಡೋರು, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರ ಮನೆ ಮಕ್ಕಳ 5 ದಿವಸ ಯಾರು ಅದನ್ನು ತೆಗೋರು. ಜಿಲ್ಲಾಧಿಕಾರಿ ಕೊಟ್ಟಿವಿ, ಶಿವ ಕೊಟ್ಟಿವಿ, ಪೊಲೀಸ್ ಸ್ಟೇಷನ್ ಕೊಟ್ಟಿವಿ ಅರ್ಜಿ. ಯಾರು ಕೇರ್ ಮಾಡೋರು? ಅವ್ರಿಗೆ ಪ್ರಭಾವ ವ್ಯಕ್ತಿಗಳು ಸ್ವಲ್ಪ ರೆಕಮೆಂಡ್ ಇದ್ದಾರೆ. ಪ್ರಭಾವಿ ವ್ಯಕ್ತಿಗಳ ರೆಕಮೆಂಡ್ ಇರೋದಕ್ಕೆ ನಾವು ಈಗ ಒಂದ್ಸಲ ಜಾತ್ರೆ ಮಾಡಿದಾಗ ಈ ಜಾತ್ರೆ ಆಗಬಾರ್ದಂತ ನಮ್ದು ಉದ್ದೇಶ ಆಯ್ತು. ಪಕ್ಕದಲ್ಲಿ ಸ್ಕೂಲ್ ಇದೆ, ಅಂಗನವಾಡಿ ಇದೆ. ನಮ್ಮ ದನಕರಗಳಿಗೆ ಜಾಗ ಬೇಕು. ಒಬ್ಬರೇ ಪ್ರಶ್ನೆ ಇಟ್ಟು ಗೊತ್ತಿದ್ದಾನ ನಾಯಕ ಸಮಾಜಕ್ಕೆ ಸೇರಿದವರು ಉದ್ದೇಶದಿಂದ ನಾಯಕ ವಾಲ್ಮೀಕಿ ಸಮಾಜದ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಅದು ಸಿನ್ನೋರು ಅಲ್ಲಿ ಕೇಳಂಗ ಮಾಡಿ ಕುಂದ ಕೇಳಂಗ ಈಗ ಬಂದು ಯಾವ ಒಂದು 4 ಜನ ಕರ್ಕೊಂಡು ಮಠ ಮಾಡಿ ನಮ್ಮೂರು ಜಾಗ ಹಕ್ಕುಗಳನ್ನು ಮಾಡಿಕೊಂಡು ಅದನ್ನೆಲ್ಲ ಬೇಯಿಸಿ ಜಾಗ ಹಚ್ಚಿ ಮೂರಮ್ಮ ನಾನು ಬಂದ್ ಮಾಡಿ ನಾನು 30 ವರ್ಷದಿಂದ ನಾನು ಮೂರ ನೋಡ್ತಿದ್ದೆ. ಇವತ್ತು ದಿವಸ ಮೂರ ನೋಡಕ್ಕಾಗಲ್ಲ, ಎಲ್ಲ ಜಾತಿ ಹೇಳುತ್ತೆ ನಮ್ಮ ಮೂರನ್ನ ಬಂದ್ ಮಾಡಿಸಿದ್ದಾರೆ. ಸರ್ವಧರ್ಮೀಯ ಒಂದು ಹಬ್ಬ ಅದು. ಆ ಸರ್ವಧರ್ಮೀಯ ಹಬ್ಬ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮೂರು ಜಾಗ ನಮಗ್ ಬೇಕು, ಮೈ ಮಾಡಿಕೊಡೋದು. ನಮ್ಮೂರು ಜಾಗ ದನಕರ ಜಾಗ ಇಲ್ಲ, ಇರೋದು ನಮ್ಗೆ ಅಷ್ಟೇ ಗೌಟಣೆ ಅದು. ಆಮೇಲೆ ಅಲ್ಲಿ ಏನಾಗಿದೆ ಅಂದ್ರೆ ಇನ್ನೊಂದು ಊರಲ್ಲಿ ಇವ್ರು ಮಾಟ ಮಾತ್ರ ಮಾಡಿ ಕಟ್ಟಪಣೆ ಮಾಡ್ತಾರೆ, ಅದು ಆಳುಗಳು ಅಂತ ಹೇಳಿ ಇವ್ರು ಮಾಡಿರ್ತಕ್ಕಂಥ ಮಾಟ ಮಾತ್ರದಿಂದಾಗಿ ಅಲ್ಲಿ ಒಬ್ಬ ಅಮಾಯಕ ಪೊಲೀಸ್ ಪೇದೆಯವರ ಸಾವಾಗಿರ್ತದೆ. ಅಲ್ಲಿ ಬಂದು ಪ್ರೊಟೆಕ್ಷನ್ಗಾಗಿ ಬಂದಿರ್ತಕ್ಕಂಥವ್ರು ರಾಜಣ್ಣ ಅಂತ ಹೇಳಿ ಆಕಸ್ಮಿಕವಾಗಿ ಆ ಹೃದಯಘಾತದಲ್ಲಿ ಸತ್ತಿರ್ಬೋದು ಅಂತ ಇದೆ ಇದೆ. ಬಟ್ ಆದ್ರೆ ಅಲ್ಲಿ ಸ್ಥಳೀಯವಾಗಿ ಜನ ಮಾತಾಡ್ತಾ ಇರೋದ್ರಿಂದ ಇವ್ರು ಮಾಡಿರ್ತಕ್ಕಂಥ ಮಾಟ ಮಾತ್ರದಿಂದ ಅವ್ರು ಜೀವ ಹೋಗಿದೆ ಅಂತ ಹೇಳ್ತಾರೆ. ಇನ್ನೊಂದು 5 ಬಾಯಿಗೆ ಮಠ ಮಾಡಿದ ಇದೇ ತರ ಮಾಡಿ ಇದೇ ತರ ವಾಸ ಮಾಡಿದ್ರೆ ಮಾಡಿ ಅಲ್ಲಿ ಜಗಳ ಮಾಡಿ ಹೊರಗೂಡಿಸಿದ್ರೆ ನಮ್ಮ ಮುಗಿಬೈಂದ ಆದ್ರೆ ಮುಗಿಬೈಂದ ನಮ್ಮ ಮಠ ಗುಡ್ಬಂದ ಸರ್ ಅಡಿಬಾಯಿ ಅಲ್ಲೇ ಇದನ್ನು ಮಠ ಮಾಡಿ ಏನಾರು ಮಾಡಿ ಸಾರ್ವಜನಿಕರು ಕಿರಿಕಿರಿ ಮಾಡಿಕೊಂಡು ಅಲ್ಲಿ ಕುಡಿಸಿ ನೀವು ನಮ್ಮೂರಿಗೆ ಬಂದ. ನಮ್ಮೂರಾಗಂದ್ರೆ ಯಾವುದೋ ಒಂದು ಕಟ್ಟಕ ಪರ್ಮಿಷನ್ ಇಲ್ಲ, ನೀರಿನ ಪತ್ರ ಇಲ್ಲ, ಪಂಚಾಯತ್ ಪರ್ಮಿಷನ್ ಇಲ್ಲ, ಕರೆಂಟ್ ಬಿಲ್ ಪರ್ಮಿಷನ್ ಇಲ್ಲ. ಆ ಜಾಗದ ವಾಸ ಮಾಡಕ್ಕೆ ಯಾವ್ದು ವಾಸ್ತವದ್ದು ಯಾವ್ದು ಹಕ್ಕುಪತ್ರ ಇಲ್ಲ. ಕುರುಕಣಿಗೆ ಅರ್ಜಿ ತಹಸೀಲ್ದಾರ್ಗಳಿಗೆ ಅವ್ರಿಗೆಲ್ಲ ಅರ್ಜಿ ಕೊಟ್ಟರೆ ಯಾರು ಕೇರ್ ಮಾಡ್ತಾ ಇಲ್ಲ. ಕಲ್ಮಡಿ ಪಂಚಾಯತ್ಗೆ ಅರ್ಜಿ ಕೊಟ್ಟಿವಿ,
ಹತ್ತದ ವಾಸ ಮಾಡಿರ್ತಕ್ಕಂಥ ಹಕ್ಕುಪತ್ರ ಐತೆ ಇಲ್ಲ, ನೀರು ಪ್ರಮಾಣ ಪತ್ರ ಐತೆ ಇಲ್ಲ, ಕರೆಂಟ್ ಬಿಲ್ ಐತೆ ಇಲ್ಲ, ಏನೇನೇನಿಲ್ಲ, ಸುಮ್ಮನೆ ಅಕ್ರಮವಾಗಿ ಮಾಡಿದಾನ ಅದನ್ನು ತೆರವುಗೊಳಿಸಬೇಕಷ್ಟೇ. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಲಾಲ್ ಸಾಬ್, ಹನುಮಂತಪ್ಪ, ಪ್ರಭು, ಶಿವರಾಜಪ್ಪ, ರಾಮಲಿಂಗಪ್ಪ, ಗೋವಿಂದಪ್ಪ, ತಿಮ್ಮಣ್ಣ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕರಾಳ ದಿನಾಚರಣೆ ಆಚರಿಸಿ ಜಿಲ್ಲಾಧಿಕಾರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಐಸಿಡಿಎಸ್ ಯೋಜನೆಗೆ ನೀಡುವ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಬಿಸಿಯೂಟ ಯೋಜನೆ ಸಮರ್ಪಕ ಅನುದಾನ ನೀಡದೆ ಖಾಸಗಿ ಸಂಸ್ಥೆಗಳಿಗೆ ವಹಿಸುವ ಮೂಲಕ ಯೋಜನೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದರು. 2017ರಿಂದ ಪೌಷ್ಟಿಕ ಆಹಾರದ ಘಟಕ ವೆಚ್ಚವನ್ನು ಹೆಚ್ಚಿಸಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಆರಂಭಿಸುತ್ತಿರುವುದರಿಂದ 3 ರಿಂದ 6 ವರ್ಷದ ಮಕ್ಕಳು ಅಂಗನವಾಡಿಗಳಿಂದ ದೂರವಾಗುತ್ತಿದ್ದು ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದರು. ಬಿಸಿಯೂಟ ಯೋಜನೆ ಆರಂಭವಾಗಿ 25 ವರ್ಷಗಳಾದರೂ ನೌಕರರ ಗೌರವಧನದಲ್ಲಿ ಸಮರ್ಪಕ ಹೆಚ್ಚಳ ಮಾಡಿಲ್ಲ. ಕೆಲಸದ ಭದ್ರತೆಯೂ ಇಲ್ಲ. ರಾಜ್ಯದಲ್ಲಿ ಬಿಸಿಯೂಟ ಯೋಜನೆಯನ್ನು ಇಸ್ಕಾನ್ಗೆ ನೀಡುವ ಪ್ರಸ್ತಾವವನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಅಂಗನವಾಡಿ ನೌಕರರಿಗೆ FRS, EKYC, ಪೋಷಣ್ ಟ್ರ್ಯಾಕರ್ ಸೇರಿದಂತೆ ಆನ್ಲೈನ್ ಕೆಲಸಗಳನ್ನು ಮಾಡಲು ಗುಣಮಟ್ಟದ ಮೊಬೈಲ್, 5G ಡೇಟಾ ಹಾಗೂ ವೈಫೈ ಸೌಲಭ್ಯ ನೀಡದೆ ಒತ್ತಡ ಹೇರಲಾಗುತ್ತಿದೆ. ಈ ರೀತಿಯ ನೌಕರರ ವಿರೋಧಿ ಕ್ರಮಗಳನ್ನು ಸರ್ಕಾರ ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರವು ಚುನಾವಣಾ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಹಾಗೂ ಸಹಾಯಕಿಯರಿಗೆ 10,000 ಗೌರವಧನ ಜಾರಿಗೊಳಿಸಬೇಕು. ಬಿಸಿಯೂಟ ನೌಕರರ ಗೌರವಧನವನ್ನು 7,000 ಹೆಚ್ಚಳ ಮಾಡಬೇಕು. ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ LKG, UKG ವಿಸ್ತರಣೆ ಮಾಡಬೇಕು. ಬಿಸಿಯೂಟ ನೌಕರರು ಸಾಧಿಸುವ ಜಂಟಿ ಖಾತೆಯ ಜವಾಬ್ದಾರಿಯನ್ನು ಮುಖ್ಯ ಅಡುಗೆ ನೌಕರರಿಂದ SDMಗೆ ವರ್ಗಾವಣೆ ಮಾಡಿರುವ ಆದೇಶವನ್ನು ಹಿಂಪಡೆದು ಮೊದಲಿನ ವ್ಯವಸ್ಥೆಯನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರಿಗೆ ಇಲಾಖೆ ಹೊರತಾದ ಯಾವುದೇ ಕೆಲಸಗಳನ್ನು ನೀಡಬಾರದು. BLO ಕರ್ತವ್ಯದಿಂದ ಸಂಪೂರ್ಣ ವಿನಾಯಿತಿ ನೀಡಬೇಕು. ಜಿಲ್ಲೆಯಲ್ಲಿ ಬಿಸಿಯೂಟ ಯೋಜನೆಗೆ ತರಕಾರಿ ಪೂರೈಕೆಯನ್ನು ಸ್ವಸಹಾಯ ಸಂಘಗಳಿಗೆ ನೀಡಿರುವ ಕ್ರಮವನ್ನು ಹಿಂಪಡೆಯಬೇಕು. ಪೋಷಣ್ ಟ್ರ್ಯಾಕರ್ ಹೆಸರಿನಲ್ಲಿ ನಡೆಯುತ್ತಿರುವ ಕಿರುಕುಳವನ್ನು ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳೀಯ ಆಹಾರ ಪದಾರ್ಥಗಳನ್ನೇ ಪೂರೈಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಎರಡೂ ಸಂಘಟನೆಗಳ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಜಾರಿಯಾಗಲೇಬೇಕು. ನೌಕರನ್ನು ಕಾಯಂ ಮಾಡಲೇಬೇಕು. ನೌಕರನ್ನು ಕಾಯಂ ಮಾಡಲೇಬೇಕು. ಕೇಂದ್ರ ಸರ್ಕಾರ ಬಿಟ್ಟಿ ಚಾಕರಿ ಮಾಡಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಂಗನವಾಡಿ ಬಿಸಿಯೂಟ ಕಾರ್ಮಿಕರನ್ನು ಬಿಟ್ಟಿ ಚಾಕರಿ ಮಾಡಿಸಿಕೊಳ್ಳುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಿಸಿಯೂಟ ಮತ್ತು ಅಂಗನವಾಡಿಗಳ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಅಂಗನವಾಡಿ ಬಿಸಿಯೂಟ ನೌಕರರನ್ನು ಕಾಯಂ ಮಾಡಲೇಬೇಕು. ಇದು ದೇಶಾದ್ಯಂತ ನಡೆಯುವ CITನ ಹೋರಾಟಕ್ಕೆ ಇಲ್ಲ ಮೇಡಮ್. ನೀನು ನನ್ನ ಕೈ ಹಿಡ್ಕೊಂತಲ್ಲಪ್ಪ ದೋಸ್ತ. ಬರಬೇಕಂತ BC
ಬ್ಯಾನರ್ ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಎಚ್ ಪದ್ಮಾ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ರೇಣುಕಮ್ಮ ಹಾಗೂ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಜಂಟಿ ಸಂಘಟನೆಗಳ ಮುಖಂಡರಾದ ವರಲಕ್ಷ್ಮಿ, ಮರಿಯಮ್ಮ, ರಮಾದೇವಿ, ಮೊಹಮ್ಮದ್ ಅನೀಫ್, ಕೆಜಿ ವೀರೇಶ್, ಗೋಕರಮ್ಮ, ಗಂಗಮ್ಮ, ಅಕ್ಕ ಮಹಾದೇವಿ, ವಿಶಾಲಾಕ್ಷಮ್ಮ, ಜರೀನಾ ಬೇಗಂ, ಅಲ್ಲಾಬಕ್ಷ್, ಶರಣಮ್ಮ, ನಿಂಗಪ್ಪ, ಶ್ರೀಲೇಖಾ, ಶ್ರೀಧರ್, ಕಲ್ಯಾಣಮ್ಮ ಸೇರಿದಂತೆ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಇಡಪ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಹಂಚಿನಾಳ ಗ್ರಾಮದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಹಣದ ವಿಚಾರವಾಗಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ನಡೆದಿದೆ. ಜುಲೈ 8ರಂದು ರಾತ್ರಿ 8:35 ಸುಮಾರಿಗೆ ಮಹೇಶ್ ಪೆಟ್ರೋಲ್ ತುಂಬಿಸಿಕೊಂಡು ಬಳಿಕ ಹಣ ಪಾವತಿಸುವ ವೇಳೆ 10 ರೂಪಾಯಿ ಕಡಿಮೆ ಇದ್ದ ವಿಚಾರವಾಗಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ರವಿ ಮತ್ತು ಮಹೇಶ್ ನಡುವೆ ವಾಗ್ವಾದ ನಡೆದಿದೆ. ಇದೇ ವೇಳೆ ನಾಗರಾಜ್ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾನೆ. ಜಗಳವನ್ನು ಬಿಡಿಸಲು ಮೇಘನಾಥ್ ತೆರಳಿದಾಗ ಅಲ್ಲಿದ್ದ ಆರೋಪಿಗಳು ಗುಂಪು ಸೇರಿ, ನೀನು ಯಾಕೆ ನಮ್ಮ ಜಗಳದಲ್ಲಿ ಮಧ್ಯಪ್ರವೇಶ ಮಾಡುತ್ತೀಯಾ, ನಿನ್ನನ್ನು ಇಂದು ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ನರಸಿಂಹ ಮತ್ತು ಮಾರೆಪ್ಪ ಅವರು ಮೇಘನಾಥ್ಗೆ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುವುದಾಗಿ ದೂರಿನಲ್ಲಿ ಆರೋಪಿಸಲಾಗಿದೆ. ಬಳಿಕ ವೀರೇಶ್ ಕೊಲೆ ಮಾಡುವ ಉದ್ದೇಶದಿಂದ ಕಟ್ಟಿಗೆಯಿಂದ ಮೇಘನಾಥ್ ಅವರ ತಲೆಗೆ ಹೊಡೆದಿದ್ದಾನೆ. ನಂತರ ರವಿ ಕೂಡ ಕಟ್ಟಿಗೆಯಿಂದ ತಲೆಗೆ ಮತ್ತೊಮ್ಮೆ ಹಲ್ಲೆ ನಡೆಸಿದ್ದಾನೆ. ನರಸಿಂಹ ಬೆನ್ನಿಗೆ ಕಟ್ಟಿಗೆಯಿಂದ ಬಲವಾಗಿ ಹೊಡೆದ ಪರಿಣಾಮ ಮೇಘನಾಥ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಜಗಳ ಬಿಡಿಸಲು ಹೋದ ಮಹೇಶ್ ಮತ್ತು ನಾಗರಾಜ್ ಅವರ ಮೇಲೂ ಉಳಿದ ಆರೋಪಿಗಳು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಮೇಘನಾಥ್ ಅವರನ್ನು ತಕ್ಷಣ ಕಾರಿನಲ್ಲಿ ರಾಯಚೂರಿನ ಬಾಲಂಕು ಆಸ್ಪತ್ರೆಗೆ ದಾಖಲಿಸಲಾಯಿತು. ಜುಲೈ 9ರಂದು ಬೆಳಗ್ಗೆ 5ರಿಂದ 7 ಗಂಟೆವರೆಗೆ ತಲೆ ಶಸ್ತ್ರಚಿಕಿತ್ಸೆ ನಡೆಸಿದರೂ ಅವರು ಚೇತರಿಸಿಕೊಳ್ಳದೆ ಬೆಳಗ್ಗೆ 8:25ಕ್ಕೆ ತಲೆಗೆ ತಗುಲಿದ ಗಂಭೀರ ಗಾಯಗಳಿಂದ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮೃತ ಮೇಘನಾಥ್ ಅವರ ಪತ್ನಿ ನೀಡಿದ ದೂರಿನ ಮೇರೆಗೆ ಇಡಪ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 6 ಜನ ಆರೋಪಿಗಳಾದ ರವಿ ತಂದೆ ಭೀಮೇಶ್, ವೀರೇಶ್ ತಂದೆ ನಲ್ಲಾರೆಡ್ಡಿ, ನರಸಿಂಹ ತಂದೆ ತಾಯಣ್ಣ, ಮಾರೆಪ್ಪ ತಂದೆ ಮಲ್ಲೇಶ್, ರಮೇಶ್ ತಂದೆ ನಲ್ಲಾರೆಡ್ಡಿ ಹಾಗೂ ಪ್ರವೀಣ್ ತಂದೆ ಜಯರಾಮ್ ಅವರನ್ನು ಬಂಧಿಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಪದವಿ ಕಾಲೇಜಿಗೆ ಭೇಟಿ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೇ ಇರುವುದಕ್ಕೆ ಅಧಿಕಾರಿಗಳ ತರಾಟೆ. ಎಸ್ಐಆರ್ ಪ್ರಕ್ರಿಯೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಹಕರಿಸಲು ಡಿಸಿ ಪೂವಿತ ಎಸ್ ಮನವಿ. ಜುಲೈ 14ರಂದು ಕವಿತಾಳದಲ್ಲಿ ನಡೆಯಲಿರುವ ಕೆ ಶಿವನಗೌಡ ನಾಯಕ್ ಇವರ ಸಂಕಲ್ಪ ಸಮಾಗಮ ಸಮಾವೇಶಕ್ಕೆ ಏಮ್ಸ್ ಹೋರಾಟ ಸಮಿತಿ ಬೆಂಬಲ. ಬಸವರಾಜ್ ಕಳಸ್. ಮದರ್ಕಲ್ ಗ್ರಾಮದಲ್ಲಿ ಅವಧೂತ ಸ್ವಾಮಿ ಎಂದು ಸ್ವಯಂ ಘೋಷಿತ ವ್ಯಕ್ತಿಯಿಂದ ಸರ್ಕಾರಿ ಜಮೀನು ಕಬಳಿಕೆ. ತನಿಖೆಗೆ ಶಿವಗೇನಿ ಒತ್ತಾಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿ ವಿರೋಧಿಸಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಂದ ಡಿಸಿ ಕಚೇರಿ ಮುತ್ತಿಗೆ ಯತ್ನ. ಮತ್ತು ಹಂಚಿನಾಳ ಕ್ಯಾಂಪಿನಲ್ಲಿ ಕೊಲೆ ಪ್ರಕರಣ, 6 ಜನರ ಬಂಧನ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.